ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಪ್ಪಯ್ಯ ಅವ್ವ ಹೇಳೋದು ನಿಜನೇ ಪೂರ್ವಿ. ಮಾಂಗಲ್ಯ ಅನ್ನೋದು ಒಂದು ಹೆಣ್ಣಿಗೆ ತುಂಬಾ ವಿಶೇಷವಾದ ಪವಿತ್ರವಾದ ಒಡವೆ. ಒಂದು ಹೆಣ್ಣಿನ ಕುತ್ತಿಗೆ ತಾಳಿ ಬೀಳೋದು ಅಂದ್ರೆ ಅವಳ ಪುಣ್ಯ ಅಂತ. ಅದ್ಯಾವ್ರಿಗೆ ನಿನ್ ಮೇಲೆ ತುಂಬಾ ಪ್ರೀತಿ ಅನ್ಸುತ್ತೆ. ಅದಕ್ಕೆಯ ನೀನ್ ಕೇಳ್ದಿದ್ರು ಅದ್ಯಾವ್ರು ನಿನ್ಗೆ ಈ ಭಾಗ್ಯನ ಕೊಟ್ಟವನೆ. ಇಲ್ಲ ಅಕ್ಕ, ಈ ತಾಳಿ ನಿನ್ ಕತ್ತಲ್ಲಿರ್ಬೇಕಾದ್ದು. ಈ ಭಾಗ್ಯ ನಿಂದು. ನೀನ್ ಯಾಕಕ್ಕ ಮಂಟಪಕ್ಕೆ ಲೇಟಾಗಿ ಬಂದೆ? 5 ನಿಮಿಷ ನೀನ್ ಬೇಗ ಬಂದಿದ್ರು ಈ ರಾದ್ ಅಂತ ಎಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ಗೇನೇ ಗೊತ್ತಿತ್ತು ಪೂರ್ವಿ, ಆ ಶೋಭರಾಜು ಹಿಂಗ್ ಮೋಸ ಮಾಡ್ತಾನೆ ಅಂತ. 5 ವರ್ಷ ಅಗ್ರಿಮೆಂಟ್ ಮಾಡಿಸಿ ನನ್ ಕೈಲಿ ಸೈನ್ ಮಾಡಿಸ್ಕೊಳಕ್ ನೋಡ್ದ. ನಾನು ಒಪ್ಲಿಲ್ಲ ಅಂತ ಹೇಳಿ ನನ್ನ ರೂಮ್ ಕೂಡಾಕ್ತ. ಅಲ್ಲಿಂದ ಹೆಂಗೋ ಮಾಡಿ ತಪ್ಪಿಸ್ಕೊಂಡ್ ಬಂದೆ. ಅಷ್ಟೆಲ್ಲ ಒದ್ದಾಡಿ ಕಷ್ಟಪಟ್ಟು ಬರೋಷ್ಟಲ್ಲೇ ನೀನ್ ಕುತ್ತಿಗೆಗೆ ತಾಳಿ ಬಿದ್ಬಿಡ್ತು. ನನ್ನ ಕ್ಷಮಿಸ್ಕೊಡೆ. ನೀನನ್ನ ಇಕ್ಕಟ್ಟದ ಪರಿಸ್ಥಿತಿ ತಪ್ಪಿ ಹಾಕ್ಬಿಟ್ಟೆ. ನಾನು ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ಅಕ್ಕ? ಹಸೆ ಮನೆ ಮೇಲೆ ಕೂತು ಒಂದೊಂದು ಕ್ಷಣನೂ ನಾನು ಸಾಯ್ತಾ ಇದ್ದೆ. ಆದ್ರೆ ಯಾರಕ್ ತಾನೇ ಹೇಳಿ ನಾನು ಪದ್ಮಿನಿ ಅಲ್ಲ ಪೂರ್ವಿ ಅಂತ? ಅಲ್ಲ ಅಕ್ಕ, ಅವ್ರು ನಿನ್ಗೆ ಒಪ್ಪಿಗೆ ಕೊಟ್ಟೆ ಅಲ್ವಾ ಡ್ಯಾನ್ಸ್ ಕಳ್ಸಿದ್ದು. ಆದ್ರೆ ಅವ್ರು ಒಂದ್ಸಲ ಮಂಟಪದಲ್ಲಿ ಪದ್ಮಿನಿ ನೀನ್ ಯಾವಾಗ ಬಂದೆ, ಡ್ಯಾನ್ಸ್ ಮುಗೀತಾ, ಇದ್ರ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆನೂ ಕೇಳಲಿಲ್ಲ ಅಕ್ಕ. ಅವರು ಒಂದೇ ಒಂದು ಪ್ರಶ್ನೆ ಕೇಳಿದಿದ್ರು ನಾನು ಎಲ್ಲ ಹೇಳ್ಬಿಡ್ತಿದ್ದೆ, ನಾನು ಪದ್ಮಿನಿ ಎಲ್ಲ ಪೂರ್ವಿ ಅಂತ. ಆಗ ಯಾವಾಗ್ತಾನೆ ಆಗ್ತಿರ್ಲಿಲ್ಲ. ಇನ್ ಕುತ್ತಿಗೆಗೆ ಆ ತಾಳಿ ಬೀಳ್ಬೇಕು ಅಂತ ಅದ್ಯಾವ್ರು ನಿರ್ಧಾರ ಮಾಡಿರ್ಬೇಕು. ಅದಕ್ಕೆ ಇದೆಲ್ಲ ಆಗಿದ್ದು ಅನ್ಸ್ತೈತೆ. ಏನಕ್ಕ ಹೇಳ್ತಿದ್ಯಾ? ಅದ್ಯಾವ್ರ್ಯಾಗ ಹಿಂಗ್ ಮಾಡ್ತಾನೆ? ನಮ್ಮಿಬ್ರ ಬಗ್ಗೆ ಬಿಡು. ನಿಷ್ಕಲ್ಮಶವಾಗಿ ಪ್ರೀತಿಸೋ ಅವ್ರಿಗೆ ಯಾಕಕ್ಕ ದೇವ್ರು ಇಂಥ ಅನ್ಯಾಯ ಮಾಡ್ತಾನೆ? ನನಗಂತೂ ದಾರಿನೇ ತೋಚ್ತಾ ಇಲ್ಲ. ಕಣ್ ಮುಚ್ಚಿದ್ರೆ ಆ ಮಂಟಪನೇ ಕಾಣಿಸ್ತೈತೆ. ಮುಂದೇನಾಗುತ್ತೋ ಅಂತ ತುಂಬಾ ಭಯ ಆಗ್ತಾಯ್ತಕ್ಕ. ನಂಗೂ ಅಷ್ಟೇ ಪೂರ್ವಿ, ದಿಕ್ಕೆ ತೋಚ್ತಿಲ್ಲ. ನನ್ನೋರು ನನ್ನ ಹೆಂಡ್ತಿ ಅಂತಿದ್ರೆ ನನ್ಗೆ ಮುಳ್ಳಿಂದ ಚುಟ್ಟಂಗ ಆಗ್ತೈತೆ. ಅಕ್ಕ, ನಾಳೆ ನೀನನ್ನ ಮನೆ ತುಂಬಿಸ್ಕೊಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿನ್ಗೆ ಏನೇನಾಗುತ್ತೋ ಏನೋ. ಪದ್ಮಿನಿ, ಬಲ್ಗಾಲಲ್ಲಿ ಸೇರನ್ನ ಒದ್ದು ಒಳಗ್ ಬಾಮ. ನಿಂತ್ಕೋ. ಸೇರೊದ್ದು ಒಳಗ್ ಬರ್ಬೇಕಾಗಿರೋದು ನೀನಲ್ಲ, ನಂದನೇ ಹೆಂಡತಿ. ಅಮ್ಮಾಜಿ, ಪದ್ಮಿನಿ ತಾನೇ ನಂದನ್ ಹೆಂಡತಿ. ನಂದನ್ ಕೈಲಿ ಯಾರು ತಾಳಿ ಕಟ್ಟಿಸ್ಕೊಂಡಿದಾರೋ ಅವಳು ಅವನ ಹೆಂಡತಿ.
ತಾಳಿ ಇಲ್ಲಿದೆ ಅಂದ್ಮೇಲೆ ನಂದನ್ ಹೆಂಡತಿ ಇವಳೆ ತಾನೆ? ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಈ ಅಮ್ಮಾಜಿಗೆ ಸುಲಭವಾಗಿ ದ್ರೋಹ ಮಾಡ್ಬೋದು ಅನ್ಕೊಂಡಿದ್ದೀರಾ? ನನಗೆ ನೆನ್ನೆನೆ ಇದು ಗೊತ್ತಿತ್ತು. ಅಷ್ಟರಲ್ಲಿ ಇವಳು ಕುತ್ತಿಗೆಗೆ ತಾಳಿ ಬಿತ್ತು. ಮದುವೆ ಮನೆಯಲ್ಲಿ ಮಾತಾಡಿದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ ಅಂತ ನಾನು ಸುಮ್ಮನೆ ಆದೆ. ನೋ, ಪೂರ್ವಿ ಕತ್ತಲ್ ತಾಳಿ ಇದು ಹೇಗ್ ಸಾಧ್ಯ? ಅಯ್ಯ, ಇದೇನಿದು ಪದ್ಮಿನಿ? ಇದೆಲ್ಲ ಹೇಗ್ ಸಾಧ್ಯ? ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ಹೇಳಿ. ಪದ್ಮಿನಿ, ಏನಮ್ಮ ಇದು? ನಿನ್ ಕುತ್ಕೆಲ್ ಇರ್ಬೇಕಾದ ತಾಳಿ ಪೂರ್ವಿ ಕುತ್ಕೆಲ್ ಯಾಕಿದೆ? ಅಂದ್ರೆ ಗೂಂಗಟ್ ಹಾಕೊಂಡು ಮಂಟಪಕ್ಕೆ ಬಂದಿದ್ದು ಪೂರ್ವಿನ? ಇಲ್ಲ, ನೀನ್ ಆ ಥರ ಎಲ್ಲ ಮಾಡೋ ಹುಡುಗಿ ಅಲ್ಲ. ಇದಕ್ ಬೇರೆ ಏನೋ ಕಾರಣ ಇದೆ. ನಿನ್ ಬದಲು ಪೂರ್ವಿ ನಂದನ್ ಕೈಯಲ್ಲಿ ತಾಲಿ ಕಟ್ಟಿಸ್ಕೊಳ್ಳಕ್ಕೆ ಏನಮ್ಮ ಕಾರಣ? ಏನು ಮಾಡೋದೆಲ್ಲ ಮಾಡಿ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ನಿಂತ್ಬಿಟ್ಟಿದೆಯಲ್ಲ. 2 ಮನೆ ಮರ್ಯಾದೆ, 3 ಜನರ ಜೀವನ, ನಮ್ಮೆಲ್ಲರ ಕನಸು ಹಾಳು ಮಾಡ್ದಿಯಲ್ಲ, ಯಾಕೆ? ನೀವು ಇಂಥ ಕೆಲಸ ಮಾಡೋದ? ನೀವೇನೋ ಸಂಸ್ಕಾರವಂತರು ಅಂತ ನಿಮ್ಮನೆ ಸಂಬಂಧ ಬೆಳೆಸಿದ್ವಿ. ನೀವಿಂತೋನು ಗೊತ್ತಿರ್ಲಿಲ್ಲ. ಛೀ! ಅಮ್ಮಾಜಿ, ಇಂಥ ಮನೆ ಹಾಂಡ್ರನ್ನ ಸುಮ್ಮನೆ ಬಿಡಬಾರ್ದು. ಮೊದಲು ಪೊಲೀಸ್ಗೆ ಫೋನ್ ಮಾಡಿ. ಅಯ್ಯೋ, ನಿಮ್ ತಮ್ಮಯ್ಯ, ನೀವು ಕಾಲ್ ಮುಗಿತೀನಿ. ಇದ್ಯಾವ್ದನ್ನ ನಾನು ಬೇಕು ಅಂತ ಮಾಡಿದಲ್ಲ, ನನ್ ಮಾತು ಕೇಳಿ. ಅದೇನು ಅಂದ್ರೆ ಮುಚ್ಚು ಬಾಯಿ. ನನ್ನ ಮೊಮ್ಮಗನ ಜೀವನ ಹಾಳು ಮಾಡಿದ್ದು ಅಂದ್ರೆ ಈ ಅಮ್ಮಾಜಿ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಕನಸು ಬಿದ್ಬಿಡ್ತು? ಕನಸೆ ಇಷ್ಟೊಂದು ಭಯಂಕರವಾಗಿತ್ತಲ್ಲ. ಇನ್ನಿದೇನಾದ್ರೂ ತಿಟ್ಟ ಆಗೋದ್ರೆ ಏನ್ ಮಾಡುದು? ಅದೇನು ಅನಾಹುತ ಕಾದಿದ್ಯೋ? ಈ 2 ಹೆಣ್ಮಕ್ಳು ನನ್ ಮಾತನ್ನ ನಂಬಿ ಅವ್ರ ಜೀವನನ ಕಷ್ಟಕ್ಕೆ ಸಿಲ್ಕಿಸ್ಕೊಂಡ್ಬಿಟ್ರಲ್ಲ. ಅವ್ರನ್ನ ಹೆಂಗ್ ಈ ಸುಡೆಯಿಂದ ಬಿಡ್ಸೋದು, ತಡದ್ ಮುಟ್ಸೋದು? ಪೂರ್ವಿ ಕತ್ತಲ್ಲಿರೋ ತಾಳಿ ನಿಜಕ್ಕೂ ಯಾರಿಗ್ ಸೇರ್ಬೇಕು? ಪೂರ್ವಿಗ ಇಲ್ಲ ಪದ್ಮಿನಿಗ? ನೀನೇ ದಾರಿ ತೋರ್ಸ್ಬೇಕಪ್ಪ ಭಗವಂತ. ಅಂದ್ರೆ ಎದ್ದು ಬಿಟ್ರಾ? ಗುಡ್ ಮಾರ್ನಿಂಗ್ ಅಂಕಲ್. ಒಳ್ಳೇದಾಗಿ ಬಿಡ ಸರಿ. ಚೆನ್ನಾಗಿ ನಿದ್ದೆ ಬಂತ್ರ? ಒಳ್ಳೆ ನಿದ್ದೆ ಅಂಕಲ್, ಆದ್ರೆ ನನ್ನ ತಮ್ಮಂದೇ ಕಾಟ. ಯಾಕೆ? ಅವ್ರ ಗೊರಕೆ ಪಾಟಿನ ನನ್ನಂಗೆ ತಗಡಿ. ಥ್ಯಾಂಕ್ ಯು ಅಂಕಲ್. ಗೊರಕೆ ಹೊಡಿಯಕ್ಕೆ ಒಂದು ಮಲಗಿದ್ರೆ ಅಲ್ವಾ ಅಂಕಲ್? ಯಾಕೆ ನಿದ್ದೆ ಬರ್ಲಿಲ್ವಂತ್ರ? ಅಯ್ಯೋ ಅಯ್ಯೋ, ಎಲ್ಲಾದ್ರು ಮತ್ತೆ ಅವರು ಸ್ನಾನ ಮಾಡಕ್ ಹೋಗ್ಬಿಟ್ರೆ ಹೆಂಗೆ? ನೀರು ಬಿಸಿ ಆಗೈತು ಇಲ್ವೋ? ಓಡ್ಬರ್ತೀನಿ. ಇಲ್ಲ ಇಲ್ಲ ಅಂಕಲ್, ಮತ್ತೆ ಜ್ವರ ಬಂದಿದ್ದು ಪದ್ಮಿನಿಗಾದ್ರು ರಾತ್ರಿ ಇಡೀ ಒದ್ದಾಡಿದ್ದು ನಿಮ್ಮಳಿಯನೇ. 1 ನಿಮಿಷನೂ ಮಲಗಿಲ್ಲ ಅವನು.
ಪದ್ಮಿನಿ ರೂಮಿಗೆ ಹೋಗಿ ಅವಳಿಗೆ ಜ್ವರ ಕಮ್ಮಿ ಆಯ್ತೋ ಇಲ್ವೋ ಅಂತ ಪದೇ ಪದೇ ನೋಡ್ತಾ ಇದ್ದ. ತಣ್ಣೀರ್ ಪಟ್ಟಿ ಹಾಕ್ಬಿಟ್ಟು ಬರ್ತಿದ್ದ. ಮೋಸ್ಟ್ಲಿ ಇವಾಗ ಪದ್ಮಿನಿ ರೂಮಲ್ಲೇ ಇರ್ಬೇಕು ಅಂಕಲ್ ಅವನು. ಹೌದ್ರಾ? ಹ. ಅಂದ್ರೆ ಬಾಬಾ ಏನಿದೆಲ್ಲ? ಪದ್ಮಿನಿಗೆ ಜ್ವರ ಹೇಗಿದೆ ಅಂತ ನೋಡಕ್ ಬಂದಿದ್ದೆ ಮಾವ. ಪಾಪ ನಿದ್ದೆಲ್ಲಿ ಒದ್ದಾಡ್ತಾ ತಣ್ಣೀರ್ ಬಟ್ಟೆ ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನಾನೇ ತಣ್ಣೀರ್ ಬಟ್ಟೆ ಹಾಕ್ತಿದ್ದೆ. ನನಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ ಅಂತ. ಆದ್ರೆ ಒಂದು ಮಾತಂತೂ ತಿಟ್ಟ, ನಾನು ಅತಿ ಅವ್ರ ಹತ್ರ ಬೇಡ್ಕೊತಿದ್ದೆ, ನನ್ನ ಮಗಳಿಗೆ ಒಳ್ಳೆ ಗಂಡನ್ ಕೊಡಪ್ಪ. ಆದ್ರೆ ಕನಸು ಮನಸ್ಸು ತಗೋ ಎಣಿಸಿರ್ಲಿಲ್ಲ. ಯಾವ ಎಳಿನ ಬಂದ್ಬಿಡ್ತಾನೆ ಅಂತ. ಪದ್ಮಿನಿ ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ನೋಡಿ ಮಾವ, ನಾವಿಬ್ರು ಯಾಕೆ ಇಲ್ಲಿಗೆ ಬಂದಿದ್ದೀವೋ ಅಂತ ನಿಮ್ಮ ಮಕ್ಕಳಿಬ್ರು ಗಾಬರಿ ಆಗ್ಬಿಟ್ಟಿದ್ದಾರೆ. ಏನೂ ಇಲ್ಲ ಪದ್ಮಿನಿ, ನಾನು ನಿಮ್ ತಣ್ಣೀರ್ ಬಟ್ಟೆ ಹಾಕ್ತಿದ್ದೆ, ಅದನ್ನು ನೋಡಿ ಮಾವ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ನಂದನ್ನವ್ರೆ ಯಾಕೆ ಇಷ್ಟ್ ಪ್ರೀತಿ ಮಾಡ್ತೀರಾ ನನ್ನ? ನಿಮಗ್ ಸತ್ಯ ಗೊತ್ತಾದ್ರೆ ಏನಾಗ್ಬೋದು? ನಿಮ್ಮಲ್ಲಿ ಕಳ ಮಲ್ಕೊ. ಇನ್ಮೇಲೆ ನಾನು ಪ್ರತಿ ರಾತ್ರಿ ನೆಮ್ಮದಿ ಕಟ್ತೇನೆ. ಅದೇನಂದ್ರೆ ಇಷ್ಟು ವರ್ಷ ನಾನು ಮದ್ದಾಡಿದ್ದೆಲ್ಲ ಸಾರ್ಥಕ ಆಗೋಗ್ಬಿಡ್ತು. ಪುಟ್ಟ, ದೇವರಂತ ಮನ್ಸನ್ ಕೈ ಇಡ್ತಿದ್ಯಾ ನೀನು? ಇನ್ನು ಮುಂದೆ ನೀನು ಬಾಳು ಬಂಗಾರ ಆಗ್ತೈತಿ, ಬಂಗಾರ ಆಗ್ತೈತಿ. ಏನ್ ಮಾವ ನೀವು ಇಷ್ಟಕ್ಕೆ ಎಮೋಷನಲ್ ಆಗ್ಬಿಟ್ರಲ್ಲ? ಪದ್ಮಿನಿ ನನ್ನ ಹೆಂಡತಿ ಮಾವ. ಅವಳಿಗೆ ಹುಷಾರಿಲ್ದಿದ್ರೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ತಾನೆ. ಅವಳು ಬೇಗ ಹುಷಾರಾಗ್ಬೇಕಷ್ಟೆ. ಅದಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ.